ಈ ವರ್ಷ ಮಳೆ ಕಂಡಮಂಡಲ. ಮುಂಗಾರು ಚೆನ್ನಾಗಾಗ್ತದೆ, ಹಿಂಗಾರು ಸ್ವಲ್ಪ ಕಮ್ಮಿ. ಅಶಾಂತಿ, ಮತೀಯ ಗಲಭೆ, ದೊಂಬಿಗಳು, ಸಾವು ನೋವುಗಳು, ಕೊಲೆಗಳು. ವಿಶೇಷವಾಗಿ ಎಲೆಕ್ಟ್ರಿಕ್ನಿಂದ ಅಪಾಯ ಇದೆ. ಸುಂದರವಾದ ಹೆಣ್ಣು ಮಕ್ಕಳು ಅಂಗಾಂಗಗಳು ಕಿತ್ತು ತಿಂತಾರೆ. ರಾಜಕೀಯ ವಿಫಲವಾಗ್ತದೆ, ಗುಂಪುಗಳಾಗ್ತವೆ, ರಾಜಕೀಯದಲ್ಲಿ ಗುಂಪುಗಳಾಗ್ತವೆ. ಬೆಂಕಿ ಅನಾಹುತ ಜಾಸ್ತಿ, ಗಾಳಿ, ಗುಡುಗು, ಸಿಡ್ಲು ವಿಪರೀತ. ಒಂದು ಇಲ್ಲಿಯ ತನಕ ಕಂಡು ಕೇಳದೇ ಅರಿಯಂತ ಬಹುದೊಡ್ಡ ಆಘಾತ ಭಾರತದಲ್ಲಿ ಆಗ್ತದೆ. ಜಗತ್ತಿನ ಸಾಮ್ರಾಟರು ತಲ್ಲಣಗೊಳ್ತಾರೆ. ಹೆಚ್ಚಾಗ್ತವೆ, ಸಾವು ನೋವುಗಳು ಜಾಸ್ತಿ ಆಗ್ತವೆ. ಅದಲ್ಲಾಯ್ತು, ಓದಲ್ಲೋಯ್ತು. ಮಲ್ನಾಡೋಗಿ ಬಯಲಾಗುತ್ತೆ, ಬಯಲೋಗಿ ಮಲ್ನಾಡಾಗುತ್ತೆ. ಆ ಥರ ಅವಕಾಶನೂ ಇದೆ ಮಳೆಗೆ. ಅವಘಡ ಅಂದರೆ ಈ ಭಾರತದಲ್ಲಿ, ಈ ಸಂವತ್ಸರದಲ್ಲಿ ಬಹುದೊಡ್ಡ ಒಂದು ಅವಘಡ ನಡೀತದೆ. ಜಗತ್ತಿನ ಸಾಮ್ರಾಟರು ತಲ್ಲಣಗೊಳ್ತಾರೆ. ಮಳೆ ಬೆಳೆ ಏನಿದ್ದಲ್ಲ, ಮಳೆ ಬೆಳೆ ಅಂದ್ರೆ ಸಾಮಾನ್ಯ ತೊಂದರೆ ಏನಿಲ್ಲ. ಸರ್, ಈಗ ಹೃದಯಾಘಾತ ಹೆಚ್ಚು ಸಂಖ್ಯೆಯಲ್ಲಿ ಸಂಭವಿಸ್ತಾ ಇದೆ ಅಲ್ವಾ ಸರ್? ಅದಕ್ಕೆ ಯೋಗದಲ್ಲಿ ಏನಾದ್ರೂ ಪರಿಹಾರ ಇದೆಯಾ? ಇವಾಗ ಹೃದಯಾಘಾತ ನಮಗೆಲ್ಲ ಲೋ BP ಆಗಿ ಹೃದಯಾಘಾತ ಆಗ್ತಾ ಇದೆ. ಅದಕ್ಕೆ ಮುಖ್ಯ ಕಾರಣ ಮದ್ಯಪಾನ, ಧೂಮಪಾನ, ಹೆಚ್ಚು ಮಾಂಸ ಆಹಾರ ಸೇವನೆ ಹಾಗೂ ಮೊಬೈಲ್. ಮತ್ತೆ ಒತ್ತಡ. ಯಾರೆಲ್ಲ ಒತ್ತಡದಿಂದ ಇರ್ತೀರ ಅವ್ರಿಗೆಲ್ಲ ಹೃದಯಾಘಾತ ಆಗೇ ಆಗುತ್ತೆ. ಆದಷ್ಟು ಒತ್ತಡದಿಂದ ಕಡಿಮೆ ಇರೋಕ್ಕೆ ಪ್ರಯತ್ನ ಪಡಿ. ಹೃದಯಾಘಾತಕ್ಕೆ ಭೂಮಿ ಮಸ್ತಕಾಸನ ಅಂತ ಒಂದು ಆಸನ ಇದೆ, ಅದನ್ನು ಹೇಳ್ಕೊಡ್ತೀನಿ, ಮಾಡಿ. ಯಾವ ಆಸನ? ಭೂಮಿ ಮಸ್ತಕಾಸನ. ಮಸ್ತಕ ಅಂದ್ರೆ ಏನು? ತಲೆ ಅಂತ. ಓಕೆನಾ? ಫಸ್ಟ್ ನಾವೇನು ಮಾಡಬೇಕು, ಕಾಲುಗಳನ್ನ ಮುಂದೆ ಬಿಟ್ಕೊಡಿ. ನೆಕ್ಸ್ಟ್ ವಜ್ರಾಸನಕ್ಕೆ ಬನ್ನಿ. ಎರಡೂ ಕೈಗಳನ್ನು ಭೂಮಿಯ ಮೇಲೆ ಇಡಿ. ಓಕೆನಾ? ನಿಮ್ಮ ನತ್ತಿಯನ್ನ ತಲೆಗೆ ಕೊಡಬೇಕು. ಕಾಲನ್ನ ನೇರವಾಗಿ ಮಂಡಿಯನ್ನ ಮಡಚೆ ಎತ್ತಿ. ಹೀಗೆ 1 ನಿಮಿಷಗಳ ಕಾಲ ಇರಬೇಕು. ಭೂಮಿ ಮಸ್ತಕಾಸನ. ರಕ್ತ ಸಂಚಾರ ತಲೆಗೆಲ್ಲ ಹೋಗುತ್ತೆ, ಹೃದಯಕ್ಕೆಲ್ಲ ಹೋಗುತ್ತೆ.